ಒಂದು ಕಡೆ ಜಾಮೀನು ಟೆನ್ಷನ್, ಮತ್ತೊಂದು ಕಡೆ ಸೆಲ್ನಲ್ಲಿ ಸೆಣಸಾಟ, ಇನ್ನೊಂದು ಕಡೆ ಐಟಿ ವಿಚಾರಣೆಗೆ ಕೌಂಟ್ ಡೌನ್. ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ಜೈಲು ಸೇರಿರೋ ದರ್ಶನ್ ಅಕ್ಷರಶಃ ನರಕ ಯಾತನೆ ಅನುಭವಿಸ್ತಾ ಇರೋದು. ವಕೀಲರ ಬಳಿ ತನಗಾಗ್ತಾ ಇರುವಂಥ ಸಮಸ್ಯೆಯನ್ನು ಹೇಳ್ಕೊಳ್ತಾ ಇದ್ದಾನೆ. ಇದೆಲ್ಲದರ ಮಧ್ಯೆ ಐಟಿ ಅಧಿಕಾರಿಗಳಿಂದಲೂ ಕೂಡ ಸದ್ಯ ದರ್ಶನ್ ವಿಚಾರಣೆಯನ್ನ ಎದುರಿಸಬೇಕಿದೆ. ಬಳ್ಳಾರಿ ಜೈಲಿನಲ್ಲಿರೋ ದರ್ಶನ್ ನಿತ್ಯ ನರಕಯಾತನೆ ಅನುಭವಿಸುತ್ತಿದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಗಿದೆ. ಈ ಬಗ್ಗೆ ನಿನ್ನೆ ದರ್ಶನ್ ಭೇಟಿಗೆ ಬಂದ ವಕೀಲ ಸುನಿಲ್ ಬಳಿ ಖುದ್ದು ದರ್ಶನ್ನೇ ಹೇಳಿದ್ದಾರೆ ಅಂತ ಹೇಳಲಾಗ್ತಿದೆ. ಅಲ್ಲದೆ ಇವತ್ತು ಕೂಡ ವಕೀಲರು ದರ್ಶನ್ನ ಭೇಟಿ ಮಾಡಿದ್ದು ಸುಮಾರು 35 ನಿಮಿಷಗಳ ಕಾಲ ವಕೀಲರೊಂದಿಗೆ ಚರ್ಚಿಸಿದ್ದಾರೆ. ಚರ್ಚೆ ಬಳಿಕ ಖುಷಿಯಾಗಿ ಸೆಲ್ಗೆ ಹೋದ ದೃಶ್ಯಗಳು ಕಂಡುಬಂತು. ಜೈಲಾಧಿಕಾರಿಗಳ ನಡೆಗೆ ದರ್ಶನ್ ಸಾಕಷ್ಟು ಆಕ್ರೋಶಗೊಂಡಿದ್ದು, ಒಂದೇ ಕೋಣೆಯಲ್ಲಿ ಇರಬೇಕು, ಇಲ್ಲಿನ ವಾತಾವರಣವೇ ಅಡ್ಜಸ್ಟ್ ಆಗ್ತಿಲ್ಲ, ದಯವಿಟ್ಟು ನನ್ನ ಬೇರೆ ಜೈಲ್ಗೆ ಶಿಫ್ಟ್ ಮಾಡಿಸಿ ಅಂತ ವಕೀಲರ ಬಳಿ ದರ್ಶನ್ ಮನವಿ ಮಾಡಿಕೊಂಡಿದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಗಿದೆ. ಆಗ ಸಮಾಧಾನ ಮಾಡಿರೋ ವಕೀಲರು ಬೇಲರ್ಜಿ ವಿಚಾರಣೆ ಬಳಿಕ ಕೋರ್ಟ್ಗೆ ಮನವಿ ಮಾಡ್ತೀವಿ ಅಂತ ಭರವಸೆ ಕೊಟ್ಟಿದ್ದಾರೆ ಎನ್ನಲಾಗ್ತಿದೆ. ದರ್ಶನ್ಗೆ ಜೀವ ಹಿಂಡ್ತಿದೆಯಂತೆ ಜೈಲಿನ ವಾತಾವರಣ. ಮಾನವ ಹಕ್ಕುಗಳ ಆಯೋಗಕ್ಕೆ ದೂರು ನೀಡಲು ಪ್ಲಾನ್. ಪರಪ್ಪನ ಅಗ್ರಹಾರದಿಂದ ಬಳ್ಳಾರಿ ಜೈಲಿಗೆ ಬಂದ 28 ದಿನಗಳಲ್ಲಿ ದರ್ಶನ್ ಇದುವರೆಗೂ ಕೇವಲ 8 ಬಾರಿ ಮಾತ್ರ ಕೋಣೆಯಿಂದ ಹೊರಬಂದಿದ್ದಾರಂತೆ. ಕೊಲೆ ಕೇಸ್ಗಿಂತಲೂ ಜೈಲು ವಾತಾವರಣವೇ ಜೀವ ಹಿಂಡುತ್ತಿದೆ. ಯಾವುದೇ ಫೆಸಿಲಿಟಿ ಇಲ್ಲ, ಅಕ್ಕಪಕ್ಕದ ಕೋಣೆಯಲ್ಲೂ ಯಾರಿಲ್ಲ, ನಟೋರಿಯಸ್ ಥರ ನೋಡ್ತಿದ್ದಾರೆ ಅಂತ ದರ್ಶನ್ ವಕೀಲರ ಮುಂದೆ ಅಳಲು ತೋಡಿಕೊಂಡಿದ್ದಾರೆ. ಬೆನ್ನು ನೋವಿದೆ, ಜಿಮ್ ಮಾಡ್ಬೇಕು ಅಂತಾನೂ ಕೇಳ್ತಿದ್ದಾರಂತೆ. ಅಷ್ಟೇ ಅಲ್ಲ, ಮೆಡಿಕಲ್ ಬೆಡ್, ದಿಂಬು, ಚೇರಿಗಾಗಿ ಕಾಯ್ತಿರೋ ದರ್ಶನ್ ಮೇಲ್ ಬಂದಿದ್ರು ಸೌಲಭ್ಯ ಕೊಡದ ಜೈಲಾಧಿಕಾರಿಗಳ ಡೋಂಟ್ ಕೇರ್ ನಡೆಗೆ ಕೆಂಡಾಮಂಡಲರಾಗಿದ್ದಾರೆ. 2 ದಿನದಲ್ಲಿ ಅಗತ್ಯ ಸೌಲಭ್ಯ ನೀಡದಿದ್ದರೆ ದರ್ಶನ್ ವಕೀಲರ ಮೂಲಕ ಮಾನವ ಹಕ್ಕುಗಳ ಮೊರೆ ಹೋಗಲು ಚಿಂತನೆ ನಡೆಸಿದ್ದಾರೆ ಎನ್ನಲಾಗಿದೆ. ದರ್ಶನ್ಗೆ ತಲೆನೋವು ತಂದ ಐಟಿ ವಿಚಾರಣೆ. ಮನೆಯಲ್ಲಿ ಸಿಕ್ಕ ಹಣ ಮತ್ತು ಕೊಲೆ ಕೇಸ್ನಲ್ಲಿ ಬಳಸಲಾದ ಹಣದ ಮೂಲ ಪತ್ತೆಗೆ ಐಟಿ ಅಧಿಕಾರಿಗಳು ಮುಂದಾಗಿದ್ದಾರೆ. ಈ ಹಿನ್ನೆಲೆ ನಾಳೆ ಮತ್ತು ನಾಡಿದ್ದು ದರ್ಶನ್ ವಿಚಾರಣೆಗಾಗಿ 57 CCH ಕೋರ್ಟ್ನಿಂದ ಅನುಮತಿ ಪಡೆದಿದ್ದು, ಬಳ್ಳಾರಿ ಜೈಲಲ್ಲೇ ದರ್ಶನ್ ರನ್ನ 2 ದಿನ ವಿಚಾರಣೆ ಮಾಡಲಿದ್ದಾರೆ. ಜೊತೆಗೆ ಹಣ ಕೊಟ್ಟಿರೋ ಮೋಹನ್ ರಾಜ್ ಹಾಗೂ ಡೆವಿಲ್ ನಿರ್ದೇಶಕ ಸೇರಿದಂತೆ ಕೆಲ ನಿರ್ಮಾಪಕರ ವಿಚಾರಣೆ ನಡೆಸುವ ಸಾಧ್ಯತೆಗಳಿವೆ. ಹಾಗೆ RR ನಗರದ ದರ್ಶನ್ ಮನೆಯಲ್ಲೂ ಐಟಿ ಅಧಿಕಾರಿಗಳು ಪರಿಶೀಲನೆ ಮಾಡೋ ಸಾಧ್ಯತೆ ಇದೆ. ಒಟ್ನಲ್ಲಿ ಕೊಲೆ ಕೇಸಿಂದ ಹೊರಬರೋದು ಹೇಗೆ ಅನ್ನೋ ಚಿಂತೆಯಲ್ಲಿರೋ ದರ್ಶನ್ಗೆ ಈಗ ಐಟಿ ಕಂಟಕವೂ ಶುರುವಾಗಿದೆ. ನಾಳೆಯಿಂದ ನಡೆಯೋ ವಿಚಾರಣೆಯಲ್ಲಿ ಮತ್ಯಾವ ವಿಚಾರಗಳು ಬಯಲಾಗುತ್ತೋ ಕಾದು ನೋಡಬೇಕಿದೆ. ಶಿವಾನಂದ್, ನ್ಯೂಸ್ ಫಸ್ಟ್, ಬಳ್ಳಾರಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.